Hey all, welcome back to our channel English with MJ. Hope you all doing good. I am back with an interesting topic today, that is the difference between see, look and watch. ಈ ಕನ್ಫ್ಯೂಷನ್ ತುಂಬ ಜನಕ್ಕೆ ಇರುತ್ತೆ. ಯಾಕೆಂದರೆ ಕನ್ನಡದಲ್ಲಿ ನಾವು ಈ ಸಿ ಲುಕ್ ವಾಚ್ ಅನ್ನೋದನ್ನ ಈ ಮೂರು ವರ್ಡ್ಸ್ಗೆ ಕನ್ನಡದಲ್ಲಿ ಒಂದೇ ಮೀನಿಂಗ್ ನೋಡು ಅಂತ ಅಷ್ಟೇ ಇರುತ್ತೆ. ಬಟ್ ಇಂಗ್ಲೀಷ್ನಲ್ಲಿ ಈ ನೋಡು ಅನ್ನೋ ಒಂದು ಪದಕ್ಕೆ ಮೂರು ಥರ ಅಂದರೆ ಸಿ ಲುಕ್ ಆ್ಯಂಡ್ ವಾಚ್ ಅಂತ ಹೇಳ್ತೀವಿ. ಸೊ ಈ ಸಿ ಲುಕ್ ಆ್ಯಂಡ್ ವಾಚ್ನ ಯಾವ ಥರ ಯಾವ ಸಿಚುವೇಶನ್ನಲ್ಲಿ ಎಲ್ಲಿ ಯಾವಾಗ ಯೂಸ್ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ಇಫ್ ಯು ಆರ್ ರೆಡಿ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸಿ ವೆನ್ ಯುವರ್ ಐಸ್ ಆರ್ ಓಪನ್ ಯು ಡೂ ದಿಸ್ ವಿತೌಟ್ ಥಿಂಕಿಂಗ್. ನಿಮ್ಮ ಕಣ್ಗಳು ಓಪನ್ ಇದ್ದಾಗ ಅಂದರೆ ನೀವು ಕಣ್ ತೆಗೆದಿದ್ದಾಗ ಯಾವುದೇ ಒಂದು ವಿಷಯನ ಕ್ಯಾಶುವಲ್ ಆಗಿ ಅಂದರೆ ಯೋಚನೆ ಮಾಡದೆ ನೋಡ್ತಿರಲ್ಲ, ದಟ್ ಈಸ್ ಕಾಲ್ಡ್ ಆಸ್ ಸಿ. ಇದು ಯಾವ ಸಿಚುವೇಶನಲ್ಲಿ ಅಂದರೆ ವಿಸಿಟ್ ಆರ್ ಅಪಾಯಿಂಟ್ಮೆಂಟ್. ಈಗ ನಾನು ಡಾಕ್ಟರ್ನ ನೋಡಬೇಕು, ಡಾಕ್ಟರ್ ನೋಡೋಕೆ ಹೋಗ್ತಾ ಇದ್ದೀನಿ ಅಂದರೆ ಐ ಆಮ್ ಗೋಯಿಂಗ್ ಟು ಸಿ ದ ಡಾಕ್ಟರ್. ಈಗ ಒಂದು ಅಪಾಯಿಂಟ್ಮೆಂಟ್ ಇದೆ, ಒಂದು ಆಫೀಸ್ಗೆ ಹೋಗಿದ್ದೀರಾ ಅಂದರೆ ಐ ವಾಂಟ್ ಟು ಸಿ ದ ಮ್ಯಾನೇಜರ್. ಸ್ಕೂಲ್ಗೆ ಹೋಗಿದ್ದೀರ, ಅಲ್ಲಿ ಕ್ಲಾಸ್ ಟೀಚರ್ನ ನೋಡಬೇಕು ಅಂದಾಗ ಐ ವಾಂಟ್ ಟು ಸಿ ದ ಕ್ಲಾಸ್ ಟೀಚರ್. ಓಕೆ, ಸೊ ಸಿ ಅಂದರೆ ಈಗ ರೋಡಲ್ಲಿ ಹೋಗ್ತಾ ಇದ್ದೀರಾ, ಯಾವುದೇ ಒಂದು ವಿಷಯನ ಆಲೋಚನೆ ಮಾಡಿದೀಗ ಒಂದು ಕಾರಲ್ಲಿ ಈ ಕಾರ್ ಕ್ರಾಸ್ ಆಗುತ್ತೆ, ಬಸ್ ಕ್ರಾಸ್ ಆಗುತ್ತೆ, ಗಿಡ ಕಾಣ್ತವೆ, ಮರ ಕಾಣ್ತವೆ, ಬಿಲ್ಡಿಂಗ್ ಕಾಣ್ತವೆ ಅಂದರೆ ಅದನ್ನು ನೋಡಬೇಕು ಅಂತ ನೋಡಲ್ಲ, ನಾರ್ಮಲ್ ಆಗಿ ಕಣ್ಣು ಓಪನ್ ಇರುತ್ತೆ, ಅದೆಲ್ಲ ನಮಗೆ ಕಾಣ್ತಾ ಇರುತ್ತೆ. ಸೊ ದಟ್ ಈಸ್ ಕಾಲ್ಡ್ ಆಸ್ ಸಿ. ಓಕೆ, ಆ್ಯಂಡ್ ಲುಕ್ ವೆನ್ ಯು ಡಿರೆಕ್ಟ್ ಯುವರ್ ಐಸ್ ಟುವರ್ಡ್ಸ್ ಅ ಪರ್ಟಿಕ್ಯುಲರ್ ಡಿರೆಕ್ಷನ್. ನಿಮ್ಮ ಕಣ್ಗಳನ್ನು ಒಂದು ಪ್ರತ್ಯೇಕವಾದ ಒಂದು ದಿಕ್ಕಿಗೆ ಈ ಕಡೆ ಆರ್ ಈ ಕಡೆ ಅದನ್ನು ಟರ್ನ್ ಮಾಡೋದಕ್ಕೆ ಲುಕ್ ಅಂತ ಹೇಳಬೇಕು. ಇದು ಎಲ್ಲಿ ಯೂಸ್ ಆಗುತ್ತೆ ಅಂದರೆ ಕಮ್ಯಾಂಡ್ ಆರ್ ಆರ್ಡರ್. ನೀವು ಟೀಚರ್ ಆಗಿದ್ದೀರಾ ಅಂದರೆ ಚಿಲ್ಡ್ರನ್ ಲುಕ್ ಎಟ್ ದ ಬ್ಲ್ಯಾಕ್ ಬೋರ್ಡ್ ಅಂದರೆ ನಾವು ಬ್ಲ್ಯಾಕ್ ಬೋರ್ಡ್ನ ನೋಡಿ ಅವ್ರು ನೋಟ್ಸಲ್ಲಿ ಬರೀತಾ ಇದ್ದಾಗ ಆಲ್ ಆಫ್ ಯು ಲುಕ್ ಎಟ್ ದ ಬ್ಲ್ಯಾಕ್ ಬೋರ್ಡ್ ಅಂತ ಹೇಳ್ತೀವಿ, ಹೌದಾ? ಸೊ ಅದು ಒಂದು ಆರ್ಡರ್ ಆಗುತ್ತೆ. ಸೊ ದಟ್ ಈಸ್ ಕಾಲ್ಡ್, ಅಲ್ಲಿ ಅವರು ಆ ನೋಟ್ಸ್ನ ಬಿಟ್ಟು ಆ ಬೋರ್ಡ್ನ ನೋಡ್ತಾರೆ, ಅವ್ರ ಅಲ್ಲಿ ಕಣ್ಗಳಿನ ಡಿರೆಕ್ಷನ್ ಚೇಂಜ್ ಆಗುತ್ತೆ. ಸೊ ದಟ್ ಈಸ್ ಕಾಲ್ಡ್ ಆಸ್ ಲುಕ್. ಈಗ ಒಂದು ಬಸ್ ಸ್ಟ್ಯಾಂಡಲ್ಲಿ ನಿಂತಿದ್ದೀರಾ, ನೀವು ಮೊಬೈಲ್ ಯೂಸ್ ಮಾಡ್ತಾ ಇರ್ತೀರಾ, ನಿಮ್ಮ ಫ್ರೆಂಡ್ ಹೇಳ್ತಾರೆ ಲುಕ್ ಎಟ್ ದ ಗರ್ಲ್ ಇನ್ ದ ಬ್ಲೂ ಡ್ರೆಸ್. ಆ ಬ್ಲೂ ಡ್ರೆಸ್ ಹಾಕ್ಕೊಂಡಿರೋ ಹುಡುಗಿನ ನೋಡು ಅಂತ ಹೇಳುವಾಗ ನೀವು ಮೊಬೈಲ್ನ ಬಿಟ್ಟು ನಿಮ್ಮ ಕಣ್ಣು ಆ ಕಡೆ ಟರ್ನ್ ಆಗುತ್ತೆ. ಸೊ ಹೌದಾ? ಸೊ ಇಲ್ಲಿ ಫೋನ್ ನೋಡ್ತಾ ಇರ್ತೀರಾ, ಸೊ ಆ ಫೋನ್ನ ಬಿಟ್ಟು ನಿಮ್ಮ ಕಣ್ಣು ಈ ಡಿರೆಕ್ಷನಿಂದ ಆ ಡಿರೆಕ್ಷನ್ಗೆ ಟರ್ನ್ ಆಗುತ್ತೆ. ಸೊ ಒಂದು ವಿಷಯನ ಪ್ರತ್ಯೇಕವಾಗಿ ನೋಡಬೇಕು ಅಂದಾಗ ಆಟೋಮೆಟಿಕ್ಕಾಗಿ ನಮ್ಮ ಕಣ್ಣು ಡಿರೆಕ್ಷನ್ ಚೇಂಜ್ ಆಗುತ್ತೆ. ಸೊ ದಟ್ ಈಸ್ ಕಾಲ್ಡ್ ಆಸ್ ಲುಕ್. ಆ್ಯಂಡ್ ವಾಚ್, ಇಫ್ ಯು ಸಿ ಸಮಥಿಂಗ್ ಫಾರ್ ಅ ಪರ್ಟಿಕ್ಯುಲರ್ ಪೀರಿಯಡ್ ಆಫ್ ಟೈಮ್. ಒಂದು ವಿಷಯನ ನಾವು ಸ್ವಲ್ಪ ಹೊತ್ತಿಗೆ ನೋಡ್ತಾ ಇದ್ದೀವಿ ಅಂದರೆ ದಟ್ ಈಸ್ ಕಾಲ್ಡ್ ಆಸ್ ವಾಚ್. ಇದು ಯಾವ ಸಿಚುವೇಶನ್ ಅಂದರೆ ಕಂಟಿನ್ಯೂಸ್ ಪ್ರಾಸೆಸ್, ಲೈಕ್ ಮೂವಿಂಗ್ ಆಬ್ಜೆಕ್ಟ್. ಸ್ವಲ್ಪ ಹೊತ್ತು ಒಂದು ವಿಷಯನ ನಾವು ನೋಡ್ತಾನೇ ಇದ್ದೀವಿ ಅಂತ ಹೇಳುವಾಗ, ಲೈಕ್ ಒಂದು ಡ್ಯಾನ್ಸ್ ಪ್ರೋಗ್ರಾಮ್ ನಡೀತದೆ, ಆ ಡ್ಯಾನ್ಸ್ ಪ್ರೋಗ್ರಾಮ್ನ ನೋಡ್ತಾ ಇದ್ದೀರಾ, ಟಿ ವಿಯಲ್ಲಿ ಒಂದು ಫಿಲ್ಮ್ ಒಂದು ಮೂವಿ ಹಾಕಿದ್ದಾರೆ, ಮೂವಿ ನೋಡ್ತಾ ಇದ್ದೀರಾ, ಕ್ರಿಕೆಟ್ ಮ್ಯಾಚ್ನ ನೋಡ್ತಾ ಇದ್ದೀರಾ. ಸೊ ಬೆಸ್ಟ್ ಎಕ್ಸಾಂಪಲ್ ಈಸ್ ಐ ಆಮ್ ವಾಚಿಂಗ್ ಅ ಮೂವಿ. ಅದು ಸ್ವಲ್ಪ ಹೊತ್ತು ನೋಡ್ತೀವಿ, ಹೌದಾ? ಅದು 1 hour ಆಗಿರಲಿ, ಹಾಫ್ ಆನ್ ಅವರ್ ಆಗಿರಲಿ. ಸೊ ಅದನ್ನು ನಾವು ಕಂಟಿನ್ಯೂಸ್ ಆಗಿ ನೋಡ್ತಾ ಇರ್ತೀವಿ, ನಮ್ಮ ಕಣ್ಣು ಯಾವುದೇ ಆ ಕಡೆ ಈ ಕಡೆ ಟರ್ನ್ ಆಗದೆ ಅದನ್ನೇ ನಾವು ನೋಡ್ತಾ ಇರ್ತೀವಿ. ಸೊ ದಟ್ ಈಸ್ ಕಾಲ್ಡ್ ಆಸ್ ವಾಚ್. ಈಗ ಒಂದು ಪಾರ್ಕಲ್ಲಿ ಕುಂತಿದ್ದೀರಾ, ಅಲ್ಲಿ ಚಿಲ್ಡ್ರನ್ ಎಲ್ಲ ಆಟ ಆಡ್ತಾ ಇದ್ದಾರೆ. ಐ ವಾಚ್ಡ್ ದೆಮ್ ಫಾರ್ ಅ ಲಾಂಗ್ ಟೈಮ್. ನಾನು ಅವ್ರನ್ನ ಸ್ವಲ್ಪ ಹೊತ್ತಿಗೆ ನೋಡ್ತಾ ಇದ್ದೆ. ಓಕೆ, ಈಗ ವಾಚ್ಮ್ಯಾನ್ ಅಂತ ಯಾಕೆ ಹೇಳ್ತೀವಿ ಅಂದರೆ ಅವರು ಎಲ್ಲ ಕಡೆನೂ ನೋಡ್ತಾ ಇರ್ತಾರೆ. ಓಕೆ, ಸೊ ದಟ್ ಈಸ್ ಕಾಲ್ಡ್ ಆಸ್ ವಾಚ್. ಒಂದು ವಿಷಯನ ಪ್ರತ್ಯೇಕ ಅಂದರೆ ಸ್ವಲ್ಪ ಹೊತ್ತಿಗೆ ನೋಡ್ತಾ ಇರೋದಕ್ಕೆ ವಾಚ್ ಅಂತ ಹೇಳ್ತೀವಿ. ಓಕೆ, ಲೆಟ್ ಮಿ ಎಕ್ಸ್ಪ್ಲೇನ್ ಯು ಅಗೇನ್. ಸಿ, ಲುಕ್ ಆ್ಯಂಡ್ ವಾಚ್. ಸಿ ಅನ್ನೋದು ನಿಮ್ಮ ಕಣ್ಗಳು, ಆ್ಯಕ್ಚುಲಿ ಅ ಬ್ಲೈಂಡ್ ಪರ್ಸನ್ ಕಾಂಟ್ ಸಿ. ಒಂದು ಕುರುಡ್ರಿಗೆ ನೋಡೋದಕ್ಕೆ ಆಗಲ್ಲ, ಹೌದಾ? ಸೊ ಯು ಸಿ ದಿಸ್, ಯು ಸಿ ಸಮಥಿಂಗ್ ವಿತೌಟ್ ಥಿಂಕಿಂಗ್. ನೀವು ಸ್ವಲ್ಪ ಹೊತ್ತಿಗೆ ಅಂತಲ್ಲ, ನಾರ್ಮಲಾಗಿ ಒಂದು ವಿಷಯನ ನೋಡ್ತೀರಾ, ಬಟ್ ಯಾವುದೇ ಒಂದು ಯೋಚನೆ ಇಲ್ಲದೆ ಕ್ಯಾಶುವಲ್ ಆಗಿ ನೋಡೋದಕ್ಕೆ, ಕ್ಯಾಶುವಲ್ ಆಗಿ ನೋಡೋದಕ್ಕೆ ಸಿ. ಅದೇ ಒಂದು ವಿಷಯನ ಪ್ರತ್ಯೇಕವಾಗಿ ಒಬ್ಬನ ನೋಡೋದಕ್ಕೆ ಲುಕ್ ಅಟ್ ದ ಮ್ಯಾನ್ ಸ್ಟ್ಯಾಂಡಿಂಗ್ ಓವರ್ ದೇರ್ ಅಂದರೆ ಅಲ್ಲಿ ನಿಂತಿರುವ ಪರ್ಸನ್ನ ನೋಡು. ಸೊ ಅಲ್ಲಿ ಪ್ರತ್ಯೇಕವಾಗಿ ಒಬ್ಬರನ್ನ ನಾವು ಪಾಯಿಂಟ್ ಔಟ್ ಮಾಡಿ ಹೇಳ್ತೀವಿ, ದಟ್ ಈಸ್ ಕಾಲ್ಡ್ ಆಸ್ ಲುಕ್. ಆ್ಯಂಡ್ ವಾಚ್ ಅಂದರೆ ಸ್ವಲ್ಪ ಹೊತ್ತಿಗೆ, ಸ್ವಲ್ಪ ಸಮಯಕ್ಕೆ ಆ ವಿಷಯನ ಕಂಟಿನ್ಯೂಸ್ ಆಗಿ ನೋಡೋದಕ್ಕೆ ವಾಚ್. ಓಕೆ, ಆ್ಯಂಡ್ ಹೋಪ್ ಯುವರ್ ಡೌಟ್ ಈಸ್ ಕ್ಲಿಯರ್. ಟುಡೇಸ್ ಟಿಪ್ ಏನು ಅಂದರೆ ಸಿ. ಈ ಸಿ ಅನ್ನೋದು ಕಂಟಿನ್ಯೂಸ್ ಪ್ರಾಸೆಸ್ಸಲ್ಲಿ ಯೂಸ್ ಮಾಡೋದಕ್ಕೆ ಆಗಲ್ಲ. ಸೀಯಿಂಗ್ ಅನ್ನೋ ವರ್ಡ್ ಇಂಗ್ಲೀಷ್ನಲ್ಲಿ ಸೆಂಟೆನ್ಸ್ನಲ್ಲಿ ಯೂಸ್ ಮಾಡಬಾರ್ದು.
ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ನೀವು ಇನ್ನೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಡೌಟ್ ಸ್ವಲ್ಪ ಆದರೂ ಕ್ಲಿಯರ್ ಆಗಿರುತ್ತೆ ಅಂತ ಅನ್ಕೊತಾ ಇದ್ದೀನಿ. We'll catch you soon with an interesting topic in next video. Until then, you take care of yourself. It's me, Janita Jyoti, sending off. Bye-bye.